ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಹಳ್ಳಿ ರಾಜು. ಬಂಧುಗಳೇ, ಇದು ಆಧುನಿಕ ಯುಗ. ಬಹುತೇಕ ಮಕ್ಕಳಿಗೆ ಮೊಬೈಲೇ ಜಗತ್ತಾದರೆ ಪ್ರಾಯಕ್ಕೆ ಬಂದ ಹಲವು ಮಕ್ಕಳು ಜೂಜು, ಗಾಂಜಾ, ದರೋಡೆ, ಕಳ್ಳತನದಂತಹ ಅಡ್ಡದಾರಿ ಹಿಡಿದು ಭವಿಷ್ಯ ಹಾಳು ಮಾಡಿಕೊಳ್ತಿದ್ದಾರೆ. ಸಾಲದೆಂಬಂತೆ ಅಪಘಾತಗಳು ಕೂಡ ಸಾಕಷ್ಟು ಯುವಜನರನ್ನು ಬಲಿ ಪಡಿತಿವೆ. ಇತ್ತೀಚೆಗೆ ಅಪಘಾತದಲ್ಲಿ ತಮ್ಮ ಪುತ್ರನನ್ನು ಕಳೆದುಕೊಂಡ ಸಾಮಾಜಿಕ ಹೋರಾಟಗಾರ, ರಾಜಕೀಯ ವಿಶ್ಲೇಷಕ ದ್ಯಾಪ್ಸಂದ್ರ ಶಂಕರಲಿಂಗೇಗೌಡ ಯುವಜನರಲ್ಲಿ ಪ್ರಜ್ಞೆ ಮೂಡಿಸಬೇಕು, ಯಾವ ತಂದೆ ತಾಯಿಯೂ ನಮ್ಮಂತೆ ನರಳಬಾರದು ಎಂಬ ಉದ್ದೇಶದಿಂದ ಇಂದು ತಮ್ಮ ಪುತ್ರನ 25ನೇ ವರ್ಷದ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಯೋಜಿಸಿದರು. ದ್ಯಾಪ್ಸಂದ್ರ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಬುಧವಾರ ಬೆಳಗ್ಗೆ ರಕ್ತದಾನ ಶಿಬಿರ, ಸಸಿ ವಿತರಣೆ ಕಾರ್ಯಕ್ರಮ, ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ, ಉಚಿತವಾಗಿ ಆಯುಷ್ಮಾನ್ ಕಾರ್ಡ್ ನೋಂದಣಿ, ಬ್ಯಾಂಕ್ ಆಫ್ ಬರೋಡಾದ ವತಿಯಿಂದ KYC ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಯಿತು. ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ರೋಹಿತ್ ಹಾಗೂ ಶಂಕರಲಿಂಗೇಗೌಡರ 34 ಸ್ನೇಹಿತರು ರಕ್ತದಾನ ಮಾಡುವ ಮೂಲಕ ಈ ದಿನವನ್ನು ಹೆತ್ತವರ ನೆನಪಿನಲ್ಲಿ ಚಿರಸ್ಥಾಯಿಗೊಳಿಸಿದರು. ರೋಹಿತ್ ಹಾಗೂ ಶಂಕರಲಿಂಗೇಗೌಡರ ಹಲವು ಸ್ನೇಹಿತರು, ಬಂಧುಗಳು ಹಾಗೂ ಹಲವು ಜನತೆ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಶಂಕರಲಿಂಗೇಗೌಡರು ಅವರ ಮಗನ ನೆನಪಲ್ಲಿ ಒಂದು ಯುವ ಪ್ರಜ್ಞೆ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದಾಗ ನನಗೊಂದು ಕುತೂಹಲ ಇತ್ತು. ಏನು ಕಾರ್ಯಕ್ರಮ ಮಾಡ್ತಾರೆ ಇವರು ಅಂತೇಳಿ ಒಂದು ಕುತೂಹಲ ಇತ್ತು. ಈಗ ಬಂದ ಮೇಲೆ ನೋಡಿದಾಗ ನಿಜವಾಗ್ಲೂ ಅನಿಸಿದ್ದೇನೆಂದರೆ, ನಿಜವಾಗ್ಲೂ ಯುವ ಪ್ರಜ್ಞೆಯನ್ನು ತುಂಬುವಂಥ ಕೆಲಸವನ್ನು ಇವತ್ತು ಮಾಡ್ತಿದ್ದಾರೆ ಅಂತ ಹೇಳಬೇಕು. ಯಾಕಂದರೆ ಮೊನ್ನೆ ನಾವು ಯಾರೋ ಒಬ್ಬರು ಫಾರಿನರ್ಸ್ ಬಂದಿರೋ, ಅವರು ಭಾರತದ ಕಲ್ಚರ್ ಬಗ್ಗೆ, ಸಂಸ್ಕೃತಿ ಬಗ್ಗೆ ಅಧ್ಯಯನ ಮಾಡ್ತಿದ್ದಾರೆ. ಒಂದು ಗಣಪತಿ ಮೆರವಣಿಗೆ ಹೋಗ್ತಾ ಇತ್ತು, ಅಲ್ಲೊಂದಷ್ಟು ಜನ ಹುಡುಗರು ಡ್ಯಾನ್ಸ್ ಮಾಡ್ತಾ ಇದ್ರು. ಚಿಕ್ಕ ಚಿಕ್ಕ ಮಕ್ಕಳು, ದೊಡ್ಡವರೆಲ್ಲ ಡ್ಯಾನ್ಸ್ ಮಾಡ್ತಿದ್ರು. ಗಣಪತಿ ಮುಂದೆ ಯಾವುದು ಬ್ಯಾಂಕಲ್ಲು ಬಂಗಾರಿ ಅಂತೇಳಿ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ರು. ಅವರು ಏನು ಸಾಂಗ್ ಇದು ಅಂತ ಕೇಳಿದ್ರು, ಫಾರಿನರ್ಸ್ ಕೇಳಿದ್ರು. ಇದು ಸಿನಿಮಾ ಸಾಂಗ್ ಅಂತ. ಈ ಸಿನಿಮಾ ಸಾಂಗ್ ಅಂದರೆ ಈ ದೇವ್ರುಗಳಿಗೆಲ್ಲ ಇಷ್ಟನಾ, ಇಂಡಿಯನ್ ದೇವ್ರುಗಳಿಗೆಲ್ಲ ಇಷ್ಟನಾ ಅಂತ. ಸ್ವಲ್ಪ ಬಿಟ್ಟು ಮುಂದೆ ಹೋಯಿತು. ಅದು ಯಾವುದೋ ಕುಲುಕಬೇಡ ಸಿಲ್ಕು ಅಂತ ಹಾಕೊಂಡು ಗಣಪತಿ ಮುಂದೆ ಡ್ಯಾನ್ಸ್ ಮಾಡ್ಕೊಂಡು ಹುಡುಗರೆಲ್ಲ ಹೋಯ್ತಾ ಇದ್ರು. ಸ್ನೇಹಿತರು ಕೂಡ ಹಿಂದೆ ಹೋಗ್ತಾ ಇದ್ರು ಕೂಡ. ಇದೆಲ್ಲ ಏನು ಸಾಂಗು ಅಂತ ಹೇಳಿದ್ರು. ಆಮೇಲೆ ಲಿರಿಕ್ಸ್ ಹೇಳಿ ಅಂತ ಹೇಳಿದ್ಮೇಲೆ ಗೂಗಲ್ ಸರ್ಚ್ ಮಾಡಿ ಈ ಥರ ಸಾಂಗು, ಈ ಥರ ಪೋಲಿ ಹಾಡುಗಳೆಲ್ಲ ದೇವ್ರಿಗೆಲ್ಲ ಆಗ್ತಿದ್ರೆ ದೇವ್ರಿಗೆ ಖುಷಿ ಆಗುತ್ತಾ ಇದೆ ಕೇಳಿದ್ರೆ. ಇವತ್ತು ನಮ್ಮ ಕಲ್ಚರ್ ಹೆಂಗಾಗಿದೆ ಅಂತ ಹೇಳಿದ್ರೆ, ಯುವ ಪ್ರಜ್ಞೆ ಅಂತ ಹೇಳಿದ್ರೆ ಗಣಪತಿ ಕೂರಿಸ್ಬಿಟ್ಟು ಅದ್ರ ಮುಂದೆ ಕುಲುಕಬೇಡ ಸಿಲ್ಕು ಅನ್ನೋದು, ಬ್ಯಾಂಗಲು ಬಂಗಾರಿ ಅಂತೇಳಿ ಡ್ಯಾನ್ಸ್ ಮಾಡೋದು, ಅದನ್ನು ಎಂಜಾಯ್ ಮಾಡೋದು, ಇದು ಯುವ ಪ್ರಜ್ಞೆ ಆಗಿದೆ ಇವತ್ತು. ಅದಕ್ಕೆ ನಿಜವಾಗ್ಲೂ ಕೂಡ ಯಾವುದು ಯುವ ಪ್ರಜ್ಞೆ ಅಂತ ಹೇಳ್ತಕ್ಕಂಥ ಕೆಲಸವನ್ನ ನಮ್ಮ ಮಂಗಲ ಯೋಗೇಶು, ಇನ್ನೂ ಹಲವಾರು ಜನ ಇದ್ದಾರೆ. ನಮ್ಮ ಪ್ರಭು ಅರವಿಂದ್ ಅವರು ಒಂದು ಡಿಸೈನ್ ಮಾಡಿದ್ದಾರೆ ನೋಡಿ, ಅಲ್ಲಿ ರಕ್ತದಾನ ಮಾಡ್ತಿದ್ದಾರೆ. ರಕ್ತ ಎಷ್ಟು ಬಹಳ ಮುಖ್ಯ ಅನ್ನೋದಕ್ಕೆ ಆಗಲೇ ಮಾತಾಡ್ತಾ ನಮ್ಮ ಮಂಕುತಿಮ್ಮ ವಿನಯ ಹೇಳ್ತಿದ್ರು. ಇಂಗ್ಲೆಂಡಲ್ಲಿ ಒಂದು ಕಾಯಿಲೆ ಇದೆ ರಾಜನ ಕುಟುಂಬಕ್ಕೆ. ಅವ್ರಿಗೆ ಸಣ್ಣ ಗಾಯ ಆದರೆ, ಗಾಯ ಆದರೆ ಬ್ಲಡ್ ನಿಲ್ಲಲ್ಲ ಅವ್ರಿಗೆ, ಒಂದು ಅಪರೂಪದ ಕಾಯಿಲೆ ಅಂತ ಹೇಳ್ತಿದ್ರು. ಎಷ್ಟೋ ಪ್ರಕರಣಗಳಲ್ಲಿ ಇವತ್ತು ನಮ್ಮಲ್ಲಿ ಮೌಢ್ಯತೆ ಇದೆ. ಬ್ಲಡ್ ಕೊಡಬಾರ್ದು, ರಕ್ತ ಕೊಡಬಾರ್ದು, ಏನೋ ಆಗ್ಬಿಡುತ್ತೆ ಅಂತೇಳಿ ಆ ಒಂದು ಮೌಢ್ಯತೆಯನ್ನು ಹೊಡೆದಾಕುವಂಥ ಪ್ರಯತ್ನವನ್ನ ಇಲ್ಲಿ ರಕ್ತದಾನದ ಮೂಲಕ ಮಾಡ್ತಾರೆ. ಎರಡನೇದಾಗಿ ಇವತ್ತು ನಾವು ನೋಡ್ತಿದ್ದೀವಿ, ದಿನ ಬೆಳಗ್ಗೆ ಪ್ಲಾಸ್ಟಿಕ್ಕು ಪರಿಸರ ಹಾಳಾಗುವಂತ ನೋಡ್ತಿದ್ದೀವಿ. ಎಲ್ಲರಿಗೂ ಕೂಡ ಉಪಯುಕ್ತವಾದ ತಗ್ಗಳನ್ನು ನೋಡಿದಲ್ಲಿ ಕರ್ಬೇವಿನ ಸೊಪ್ಪು ಗಿಡ, ನೆಲ್ಲಿಕಾಯಿ ಗಿಡ, ನುಗ್ಗೆ ಗಿಡ, ಯಾವುದು ಮುಖ್ಯವಾಗಿರ್ತಕ್ಕಂಥ ಆಹಾರ ಇದೆಯೋ ಆ ಎಲ್ಲ ಗಿಡಗಳನ್ನು ನೆಡ್ತಕ್ಕಂಥದ್ದು, ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮೂರನೇದಾಗಿ ಇವತ್ತು ಮಕ್ಕಳುಗಳಿಗೆ, ಯಾಕಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಯಾರೋ ಒಬ್ಬ ರಾಜಕಾರಣಿ ಕರೆಸಿ ಜೋರಾಗಿ ಒಂದು ಒಳ್ಳೆ ಆರ್ಕೆಸ್ಟ್ರಾ ಇಟ್ಟು ಊರಿಗೆಲ್ಲ ಒಂದು ಬಾರೂಟ ಮಾಡಿಸಿ ಅವು ಭಾರಿ ನಡೀತಪ್ಪ ಕಾರ್ಯಕ್ರಮ ಅಂತ ಅನ್ಸ್ಬೋಗಿತ್ತು. ಆ ಕೆಲಸವನ್ನು ಮಾಡಿಲ್ಲ. ಸರ್ಕಾರಿ ಶಾಲೆಯನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನ ಈ ಫೌಂಡೇಶನ್ ಮಾಡ್ತಾ ಇದೆ. ಇವತ್ತು ಎಲ್ಲ ಮಕ್ಕಳುಗಳಿಗೆ ನೋಟ್ ಬುಕ್, ಬರೀತಕ್ಕಂಥ ಸ್ಲೇಟು, ಪೆನ್ನು, ಮತ್ತೊಂದನ್ನ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಿಜಕ್ಕೊಂದು ಸ್ಮರಣೀಯವಾಗಿರ್ತಕ್ಕಂಥ ಕೆಲಸ. ನಿಜವಾಗ್ಲೂ ನಮ್ಮ ಯುವ ಜನರಿಗೆ ನೈಜವಾಗಿರ್ತಕ್ಕಂಥ ಒಂದು ಯುವ ಪ್ರಜ್ಞೆ ಏನಂತೇಳಿ ಅವತ್ತು ಹೇಳ್ಕೊಡ್ತಿದ್ದಾರೆ, ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಿದ್ದಾರೆ. ಈ ಕೆಲಸ ಆಗಬೇಕು. ಗಣಪತಿ ಇರಲಿ, ಮತ್ತೊಂದಿರಲಿ, ಎಲ್ಲ ಕಡೆ ಈಗ ಒಂದು ಒಳ್ಳೆಯ ಪ್ರಕ್ರಿಯೆ ಶುರುವಾಗಿದೆ. ಈಗ ಬಹಳಷ್ಟು ಕಡೆ ನೋಡ್ತಿದ್ದೀವಿ. ಗಣಪತಿ ಕೊಡ್ತಿರೋ ಜಾಗಗಳಲ್ಲೂ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇದೆ. ಸೊ ನಿಧಾನಕ್ಕೆ ಈ ಥರದ ಒಂದು ಪ್ರಜ್ಞೆಯನ್ನು ತುಂಬುವಂಥ ಕೆಲಸ ನಡೀಲಿ. ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ತಮ್ಮ ಮಗನ ಹೆಸರಲ್ಲಿ ಅವರು ಏನು ಲಿಂಗಲಿಂಗವರು ಮಾಡ್ತಿದ್ದಾರೋ ಈ ಪ್ರಯತ್ನದಾಗೆ ನಾವೆಲ್ಲರೂ ಇರೋಣ. ಮತ್ತೆ ಈ ಸಮಾಜ ಕೂಡ ಈ ಥರದ ಕೆಲಸಗಳಲ್ಲಿ ಕೈ ಜೋಡಿಸಿ ಈ ಪ್ರಯತ್ನ ಇಡೀ ಜಿಲ್ಲೆಯಲ್ಲೂ ಕೂಡ ಮಾದರಿಯಾಗಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಬಂಧುಗಳೇ,
ಈ ಕಾರ್ಯಕ್ರಮದ ಆಶಯ ಮಾತುಗಳನ್ನು ಮತ್ತು ಆಪ್ತತೆಯ ಮಾತುಗಳನ್ನಾಡಿದಂತೆ ಎಂ ಬಿ ನಾಗನಗೌಡರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ ಕುರಿತು ಕೆರಗೋಡು ಠಾಣೆಯ ಸರ್ಕಾರಿ ಇನ್ಸ್ಪೆಕ್ಟರ್ ಆದಂಥ ಶ್ರೀಯುತ ಮಹೇಶ್ ಅವರು ಮಾತಾಡಬೇಕು ಅಂತೇಳಿ ಕೋರ್ಕೊಂಡು. ಸರ್ ಇಲ್ಲೇ ಬನ್ನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ನಮಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿದಂತಕ್ಕೆ ಶಂಕರಲಿಂಗೇಗೌಡರಿಗೆ ನಾನು ಆಭಾರಿಯಾಗಿರ್ತೇನೆ. ನಿಜಕ್ಕೂ ಇದು ಒಂದು ಕಡೆ ನಮಗೆ ದುಃಖ ಆಗ್ತದೆ. ಯಾವುದೇ ತಂದೆ ತಾಯಿ ಇರುವಾಗ ಮಕ್ಕಳುಗಳು ತೀರೋಗುವಂಥದ್ದು ಆ ತಂದೆ ತಾಯಿಗೆ ಅದು ನೋವು ಏನು ಅಂತ ಅವ್ರಿಗೆ ಗೊತ್ತಿರ್ತದೆ. ಆ ನೋವಲ್ಲೂ ಸಹ ತನಗಾದಂತಹ ನೋವು ಬೇರೆ ಯಾವುದೇ ತಂದೆ ತಾಯಿಗಳಿಗೆ ಆಗಬಾರ್ದು. ಯುವಜನರು ಈ ಬೇರೆ ರೀತಿಯಲ್ಲಿ ಅಕಾಲಿಕ ಮರಣವನ್ನು ಹೊಂದಬಾರ್ದು. ಏನಾದರೂ ಒಂದು ಪ್ರಜ್ಞೆಯನ್ನು ಮೂಡಿಸಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕು ಅಂತ ಈ ಒಂದು ಕಾರ್ಯಕ್ರಮ ಮಾಡಿದರೆ ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗಾಗಲೇ ನೀವು ಹಲವಾರು ಕಡೆ ನೋಡಿದಿರಿ, ಮನುಷ್ಯ ಯಾವಾಗಲೂ ಕೂಡ ಅವನಿಗೆ ಆಯಸ್ಸು ಅಂತ ಇರ್ತದೆ. ಆಯಸ್ ಬಂದು ಸತ್ತಾಗ ಅವ್ರಿಗೆ ಯಾರು ಕೂಡ ಜಾಸ್ತಿ ದುಃಖ ಪಡಲ್ಲ. ಆದರೆ ಕೈಗೆ ಬಂದ ಮಕ್ಕಳು ಸತ್ತಾಗ ತುಂಬ ದುಃಖ ಆಗ್ತದೆ. ಇದು ಒಂದೇ ವಿಚಾರ ಅಲ್ಲ, ರೋಹಿತ್ ಅವ್ರದ್ದು ಒಂದು ಉದಾಹರಣೆ ಅಷ್ಟೇ. ಈಗ ನಾವು ಇಡೀ ಪ್ರಪಂಚದಂತೆ ನೋಡ್ತಿದ್ದೀವಿ ನಮ್ಮ ಯುವಜನರು ಯಾವ್ಯಾವ ರೀತಿ ಅಕಾಲಿಕ ಮರಣವನ್ನು ಹೊಂದಿದ್ದಾರೆ ಅಂತ. ಉದಾಹರಣೆ ಇತ್ತೀಚೆಗೆ ನೋಡಿದು, ಯಾವುದೋ ಸ್ಕೂಲ್ ಹುಡುಗ ಈಜಾಡಕ್ಕೆ ಹೋಗಿ ಒಬ್ಬ ಅವನು ಈಜು ಬರ್ದೇ ಡೆತ್ ಆದ. ಪಾಪ ಹಾಸ್ಟೆಲ್ ಓದ್ತಿದ್ದ. ಅವ್ರ ತಂದೆ ತಾಯಿ ಕೂಡ ಒಬ್ಬನೇ ಮಗ. ಎಷ್ಟೋ ಕಡೆ ನೋಡ್ತೀವಿ ಆಕ್ಸಿಡೆಂಟ್ಗಳಾಗ್ತದೆ. ಆಕ್ಸಿಡೆಂಟ್ಗಳಾದಾಗೂ ಕೂಡ ಮಕ್ಕಳುಗಳು ಹೆಲ್ಮೆಟ್ ಹಾಕಿರಲ್ಲ ಅಥವಾ ಬೇರೆ ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ, ಏನಿರಲ್ಲ, ಡೆತ್ ಆಗ್ತಾರೆ. ಇತ್ತೀಚೆಗೆ ಇಲ್ಲಿ ನಾವು ನೋಡುವಂಥ ದ್ಯಾಪ್ಸಂದ್ರದೇ ಉದಾಹರಣೆ ಕೊಡೋದಾದರೆ, ಯುವ ಜನರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಿಮಗೆ ಒಂದು ಗೊತ್ತು, ಹಲವಾರು ಜನಕ್ಕೆ ಈ ಒಂದು ನಾಗರಾಜು ಅನ್ನೋ ಕೇಸ್ ಆದಮೇಲೆ ಎಷ್ಟೋ ಜನ ತಮ್ಮ ಸಾಲ ಎಲ್ಲ ಮಾಡಿಕೊಂಡು ಅವರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೇನೆ ಮನುಷ್ಯನಿಗೆ ಕಷ್ಟಗಳು ಬರ್ತದೆ. ಆದರೆ ಆ ಕಷ್ಟನ ಸವಾಲನ್ನ ಮೆಟ್ಟಿ ನಿಂತು ನಾವು ಜೀವನವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಯುವಜನರು ದಾರಿ ತಪ್ಪಬಾರದು ಅಂತ ಈ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಈ ದ್ಯಾಪ್ಸಂದ್ರ ಗ್ರಾಮದಲ್ಲಿ ನಮಗೂ ನೋವಾಗುತ್ತೆ. ಯಾರೋ ಸಾಲ ಮಾಡ್ಕೊಂಡಿರ್ತಾರೆ, ಆ ಸಾಲ ತೀರ್ಸೋಕ್ಕಾಗಲ್ಲ. ಆ ಸಾಲ ತೀರ್ಸೋಕ್ಕಾಗದೆ ಹೊರಗಡೆ ಬರೋಕ್ಕೆ ಅವ್ರಿಗೆ ಬೇರೆ ಯಾವುದು ದಾರಿ ಇಲ್ಲ, ಆತ್ಮಹತ್ಯೆ ಅಂತಲೇ ಮಾಡ್ಕೊತಾರೆ. ದಯಮಾಡಿ ಆ ರೀತಿ ನಾನು ಕೂಡ ಒಂದು ಸಭೆಯನ್ನು ಮಾಡಿ ಈ ಗ್ರಾಮಸ್ಥರಿಗೆ ಒಂದ್ಸಲ ತಿರಿ ಹೇಳಬೇಕು ಅಂತ ಪ್ರಯತ್ನ ಮಾಡಿದೆ. ಬಟ್ ಅದು ಕೈಗೂಡಲೇ ಇಲ್ಲ. ಬಟ್ ಈ ವೇದಿಕೆ ಮುಖಾಂತರ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಅದು ಮನುಷ್ಯ ಒಂದ್ಸಲ ಯಾವಾಗಾದರೂ ದಾರಿ ತಪ್ಪೋದು. ಆ ದಾರಿ ತಪ್ಪಾದ ನಂತರ ಅದರಿಂದ ಆಗೋ ಸಮಸ್ಯೆನೇ ನಮಗೆ ಎಂಡಿಂಗ್ ಇಲ್ಲ. ಅದನ್ನು ನಾವು ಮುಂದೆ ಅದನ್ನು ಆಗದಂಗೆ ನೋಡ್ಕೋಬೇಕೇ ಹೊರತು ಆ ಒಂದು ಸಮಸ್ಯೆಯಿಂದ ನಮ್ಮ ಜೀವ ಕಳ್ಕೊಳ್ಳುವಂಥದ್ದು ಹಂತಕ್ಕೆ ನಾವು ಹೋಗಬಾರ್ದು. ಹಲವಾರು ಜನಗಳು ಕೂತಿದ್ದೀರಿ, ಅದರಲ್ಲಿ ಬಾಧಿತರಾಗಿದ್ದಾರೆ. ಸುಮಾರು ಜನ ಇಲ್ಲಿ ಕೂತಿರೋರು ಬಾಧಿತರಾಗಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ನಾವೇನು ಮುಂದೆ ಏನಾಗಬೇಕಪ್ಪ ಅಂತ ಹೇಳಿದ್ರೆ ಅದರಿಂದ ನಾವು ಬದಲಾವಣೆ ಆಗಬೇಕೇ ಹೊರತು ಬೇರೆ ಒಂದು ಇದನ್ನ ಡಿಸಿಷನ್ನ ತಗೊಬಾರ್ದು. ನಿಜವಾಗ್ಲೂ ಕೂಡ ಶಂಕರಲಿಂಗೇಗೌಡರು ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಕಳೆದ ಇದರಲ್ಲಿ ಮಂಡ್ಯ ರೂರಲ್ ಲಿಮಿಟ್ಸಲ್ಲಿ ನಾವು ರೋಡಲ್ಲಿ ಯಾವಾಗಾದ್ರೂ ಸ್ಟ್ರೈಕ್ ಆದಾಗ ಮಂಡ್ಯದಲ್ಲಿ ಏನಪ್ಪ ಅಂತ ಹೇಳಿದ್ರೆ ರೋಡ್ ಹಂಸಾಕಿ ಅಂತ ಸ್ಟ್ರೈಕ್ ಮಾಡ್ತಿದ್ರು. ಈ ಒಂದು ಅಂಶ ಕೂಡ ಇವತ್ತು ನಮ್ಮ ರೋಹಿತ್ ಅವರ ಜೀವನವನ್ನು ತಗೋತು ಅಂತ ಹೇಳಕ್ಕೆ ನಮಗೂ ದುಃಖ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಯಾವುದೇ ಕೆಲಸ ಮಾಡಿದಾಗ ಜವಾಬ್ದಾರಿಯಿಂದ ಮಾಡಿದಾಗ ಏನಾಗುತ್ತೆ, ಜೀವ ಕೂಡ ಉಳಿತದೆ. ಬೇಜವಾಬ್ದಾರಿಯಿಂದ ನಾವೇನಾದರೂ ಮಾಡಿದಾಗ ಈ ರೀತಿ ಅನಾಹುತಗಳಾಗ್ತದೆ. ನಾವು ಯುವಕರು ಏನೇ ಕೆಲಸ ಮಾಡಬೇಕಾದ್ರೂ, ಈ ಮೂರು ಮುಖಂಡರು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಜವಾಬ್ದಾರಿಯಿಂದ 4 ಜನಕ್ಕೆ ಸಮಾಜಕ್ಕೆ ಒಳ್ಳೆ ಆಗೋ ರೀತಿಯಲ್ಲಿ ಕಾರ್ಯಕ್ರಮನ ಮಾಡಿ, ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ 4 ಜನಕ್ಕೆ ಒಳ್ಳೇದಾಗುತ್ತಾರೆ ಮಾಡಲಿ ಅಂತ ಕೇಳ್ಕೊತಾ ಈ ಒಂದು ಸಭೆಗೆ ನನ್ನನ್ನು ಆಹ್ವಾನಿಸಿ 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮ ಇದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಜೊತೆಗೆ ರಾಜ್ಯಾದ್ಯಂತ ಬೆಳೀಲಿ ಅಂತ ಕೋರ್ಕೊಳ್ತಾ ಆಶಿಸ್ತಾ ಈ ಮಾತು ಮುಗಿಸ್ತೀನಿ. ನಮಸ್ಕಾರ. ದಯಮಾಡಿ ನನಗೆ ಅನ್ಯ ಕೆಲಸ ಇರೋದ್ರಿಂದ ನಾನು ತೆರಳ್ತೀನಿ. ನೀವು ದಯಮಾಡಿ ನನಗೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊತೀನಿ. ಮಹೇಶ್ ಅವರಿಗೆ ಧನ್ಯವಾದಗಳನ್ನ
ಇವ ನೀಡುವ ಮುಖಾಂತರ ಧನ್ಯವಾದಗಳನ್ನು ಅವರು ಹೇಳಿದರು. ಅವೈಜ್ಞಾನಿಕವಾದಂಥ ರಸ್ತೆ ಉದ್ಯೋಗಗಳನ್ನು ನಿರ್ಮಾಣ ಮಾಡುವುದರಿಂದ ಯಾವುದೇ ನಾಗರಿಕ ಸರ್ಕಾರ ತಮ್ಮ ಜವಾಬ್ದಾರಿಯನ್ನು ಅರಿತು ಜನಕಲ್ಯಾಣಕ್ಕೋಸ್ಕರ ಕೆಲಸವನ್ನು ಮಾಡ್ತದೋ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತದೋ, ಅವತ್ತು ಇಂಥ ಅಪಘಾತಗಳು ತಪ್ಪಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಜವಾಬ್ದಾರಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಬೇಕು ಅಂತಕ್ಕಂಥ ಮಾತನ್ನು ನಡೆದಂಥ ಸ್ವತಃ ಮಹೇಶ್ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಹೊರತು ಕಳೆದ 7-8 ವರ್ಷಗಳಿಂದ ಸಾಹಿತ್ಯ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಅಭ್ಯುದಯ ಆಗಿರ್ಬೋದು, ಈ ನಾಡಿನ ಅಭ್ಯುದಯಕ್ಕೋಸ್ಕರ ಮತ್ತೆ ಸಮಾನ ಧ್ವನಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಒಂದು ಅಪರೂಪದ ಯುವಕ. 1-2 ನಿಮಿಷ ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕು ಅಂತ ಹೇಳಿ ನಾನು ಕೊಡ್ಕೊಳ್ತೀನಿ. ಎಲ್ಲರಿಗೂ ನಮಸ್ತೆ. ಸೊ ನಾನು ತಿಳ್ಕೊಂಡೇನು, ಇದು ಮಾತನಾಡುವ ವೇದಿಕೆ ಅಲ್ಲ, ಇದು ಭಾವನೆ ತುಂಬಿರುವಂತಹ ಒಂದು ವೇದಿಕೆ. 25 ವರ್ಷ ಅಂದರೆ ಆಗ್ತಾನೆ ಜೀವನವನ್ನು, ನಿಜವಾದ ಜೀವನವನ್ನು ನೋಡುವ ಒಂದು ಪ್ರಾರಂಭದ ವಯಸ್ಸು. ಸೊ ಆ ವಯಸ್ಸಿನ ಯುವಕ ಈ ದಿನ ನಮ್ಮ ಜೊತೆ ಇಲ್ಲ. ನೋಡಿ, ನಾನು ಬಂದ ತಕ್ಷಣ ನೋಡಿದೆ, ಯಾವ ಹೀರೋಗೂ ಕಮ್ಮಿ ಇಲ್ಲ ಅಲ್ವಾ? ಭಾಳ ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ. ಬಟ್ ನಾವು ಇದನ್ನು ಒಪ್ಕೋಬೇಕು. ಮನುಷ್ಯನ ಹುಟ್ಟು ಮತ್ತು ಸಾವು ಎರಡು ಸಾಮಾನ್ಯ, ಸಹಜ ಅಲ್ವಾ? ನಾವು ಹುಟ್ಟನ್ನು ಯಾವ ಥರ ಸಂಭ್ರಮಿಸ್ತೀವೋ, ಸಾವನ್ನು ಸಹಜ ಅಂತ ನಾವು ಸ್ವೀಕಾರ ಮಾಡಬೇಕು. ಅಲ್ಲಿ ನಾವು ನಿಜವಾದ ಪ್ರವೃತ್ತಿಯನ್ನು ಕಾಣ್ತೀವಿ. ಅದರಲ್ಲಿ ನನಗೆ ಶಂಕರಲಿಂಗೇಗೌಡರು ಸರ್ ನೋಡಿದಾಗ ನಿಜವಾಗ್ಲೂ ಹೃದಯ ತುಂಬ ಒಂಥರ ಖುಷಿ ಅಂತ. ಯಾಕಂದರೆ ಅವರು ಸಾವನ್ನು ಸಹಜವಾಗಿ ಸ್ವೀಕಾರ ಮಾಡಿ ನಡೀತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯುವ ಪ್ರಜ್ಞೆ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ನೆರವೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಸಾವನ್ನು ನಾವು ಯಾಕೆ ಮುಕ್ತ ಮನಸ್ಸನ್ನು ಸ್ವೀಕಾರ ಮಾಡಲ್ಲ? ಅಲ್ಲ ಸರ್, ಸಾವು ಅಂದ ತಕ್ಷಣ ಎಲ್ಲರಿಗೂ ಭಯ ಹಚ್ಕೊಂಡ್ಬಿಡ್ತೀವಿ. ನಾನು ಹೇಳ್ತೀನಿ, ಏನ್ರಿ ಇವತ್ತಿತ್ತು ನಾಳೆ ಹಂಗೆ ಹೇಳ್ಬೇಡ, ಬಿಡ್ತು ಸಾವು ಬಿಡಲ್ಲ. ನಾವು ಬಿಡ್ತು ಅಂತ ಹೇಳ್ಬೋದು, ಸಾವನ್ನ ಬಿಡುತ್ತೆ ಗೋಬರ ಅಲ್ಲ. ನಾನು ಅದಕ್ಕೆ ಪ್ರಭು ಒಂದು ಸಾವನ್ನ ನಾವು ಯಾವ ಥರ ಸ್ವೀಕಾರ ಮಾಡಬೇಕು. ನಮ್ಮ ಮನೆಯಲ್ಲಿ ನಾನು ಒಂದು ಸಣ್ಣ ಒಂದು ಟಿಪ್ಪಣಿ ಮಾಡ್ಕೊಂಡಿದ್ದೀನಿ, ನಾನು ಸತ್ತ ದಿನ ನೀವು ಹೆಂಗಿರ್ಬೇಕು ಅಂತ ಅಲ್ವಾ? ಪ್ರಭು ನೀವು ಒಳ್ಳೆ ಡಿಸೈನ್ ಮಾಡಬೇಕು ಅಂದರೆ ನನಗೆ ಯಾಕೆ ಹೇಳ್ತೀನಿ ಅಂದರೆ ಅದನ್ನು ಹೇಳೋಕ್ಕೂ ತೊಳೆಯಬೇಕು ಅಲ್ವಾ? ನಾಳೆ ನಾನು ಸಾವಾಗ್ತೀವಿ ಅನ್ನೋ ಒಂದು ಬಯದಲ್ಲಿ ಏನೋ ಅದ್ರ ಬಗ್ಗೆ ಮಾತಾಡೋಲ್ಲ ಅಲ್ಲ ಸಂತೋಷ್? ಸತ್ತ ದಿನ ಏನೇನಾಗಬೇಕು ಆ ಸತ್ತ ದಿನದ ಕಮಿಟಿ ಮಾಡ್ಕೊಂಡಿದ್ರಂತೆ. ಯಾರು? ನಮ್ಮ ಮಂಡ್ಯದವರು ವೈರ್ಬಿಡಿಯವರು. ಯಾರು? ಸತ್ತ ದಿನ ಅವ್ರು ಏನೇನು ಕಾರ್ಯ ನಡೀಬೇಕು ಅಂತ ಒಂದು ಕಮಿಟಿ ಮಾಡ್ಕೊಂಡಿದ್ರು. ಹಾಂ, ಓಕೆ. ನೋಡಿ ಎಂಥ ಮಹನೀಯರಿದ್ದಾರೆ ಅಲ್ವಾ? ನಾನು ಸಹಜವಾಗಿ ಹೆಸರು ಮಾತಾಡ್ತಾ ಇರ್ತೀನಿ ಮನೆಯಲ್ಲಿ. ಯಾಕೆಂದರೆ ನನ್ನ ಕೊನೆಯ ದಿನಗಳ ಬಗ್ಗೆ ನಾವು ಕಲ್ಪನೆ ಮಾಡಿಕೊಂಡಾಗ ನಾವು ಪರಿಶುದ್ಧವಾಗಿರ್ತೀವಿ, ಇಲ್ಲಾಂದರೆ ನಾವು ಕಲುಷಿತರಾಗ್ತೀವಿ. ನನ್ನ ಕೊನೆಯ ಕ್ಷಣನ ನಾನು ನೆನೆಸ್ಕೊಂಡಾಗ ಏನು ಸಾವಲ್ಲ, ಸಾವೇ ಆಗ್ತದೆ. ಮತ್ತು ನಾವು ಯಾಕೆ ಇಲ್ಲಿ ನಾವು ಒದ್ದಾಡಬೇಕು, ಕಚ್ಚಾಡಬೇಕು? ಹಾಗಾಗಿ ಈ ಒಂದು ಯುವ ಪ್ರಜ್ಞೆಯಲ್ಲಿ ಯುವಕರು ನಾನು ಜಾಸ್ತಿ ನಮ್ಮ ಸ್ನೇಹಿತರ ಬಳಗ ಎಲ್ಲ ಬಂದು ನಿಜವಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದಂತಹ ಒಂದು ಇಟ್ಕೊಳ್ಬೇಕು. ಶಂಕರಲಿಂಗೇಗೌಡರಿಗೆ ಶಂಕರಲಿಂಗೇಗೌಡ ಸರ್ 35 ವರ್ಷದ ಮಗ ನಿಮಗಿದ್ದಾನೆ. ನಾನು ನಿಮ್ಮ ಜೊತೆ ನಾನು ಬದುಕಿರ್ತಂಗೆ ಇರ್ತೀನಿ. ನಮ್ಮಂಥ 100 ಜನ ನಿಮ್ಮ ಮುಂದೆ ಇದ್ದಾರೆ. ಸೊ ನೀವು ಶಕ್ತಿ ಇಟ್ಕೊಳ್ಳಿ. ದುಃಖ ಆಗ್ತದೆ, ಬಟ್ ಏನು ಮಾಡೋದು, ಎಲ್ಲವನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಹಲವಾರು ಕಾರ್ಯಕ್ರಮಗಳು ರೋಹಿತ್ ಹೆಸರಲ್ಲಿ ಮತ್ತು ಶಂಕರಲಿಂಗೇಗೌಡ ಸರ್ ಅವರ ಆಶಯದಂತೆ ನಾವೆಲ್ಲರೂ ಅವ್ರ ಹಿಂದೆ ನಿಂತಿರ್ತೀವಿ. ನಿಮ್ಮ ಹಿಂಬಾಲಕರಾಗಿ ನಾವು ಬದುಕಿರೋ ತನಕ ನಿಮ್ಮ ಜೊತೆಗಿರ್ತೀವಿ. ನಾವು ನಮ್ಮ ತಂಡದ ಎಲ್ಲರೂ ಅಂತ ಹೇಳ್ತಾ ಸೊ ನಾವು ಚಿರಸ್ಮರಣೀಯಾಗಿ ರೋಹಿತನ್ನು ನಾವು ನೆನೆಸ್ಕೊಳ್ಳೋಣ. ನಾವು ಅದರಿಂದ ಒಂದಷ್ಟು ಪಾಠನೂ ಕಲಿತು ಮತ್ತು ಮುಂದುವರೆದು
ಮತ್ತು ನಾವು ದೇಶಕ್ಕೆ ನಾವು ಒಂದು ಆಸ್ತಿ ಆಗೋಣ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ. ವಿನಯ್ ಕುಮಾರ್ ಅವರಿಗೆ ಧನ್ಯವಾದಗಳು.